ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಕೇಕ್ ಮಾಡ್ತಾಯಿದ್ದೀನಿ. ನಾನು 3 ಐಟಮ್ಸ್ನ ಯೂಸ್ ಮಾಡ್ಕೊಂಡು ಕೇಕ್ ಮಾಡ್ತಾಯಿದ್ದೀನಿ. ನೀವು ನಾನು ಕೇಕ್ ಮಾಡೋದು ನೋಡಬೇಕು ಅಂದರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಈಗ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನಾನು 5 ಪ್ಯಾಕ್ ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ, ಹಾಗೆ 1 ಈನೋ ಪೌಡರು, ಹಾಗೆ 1 ಗ್ಲಾಸ್ ಮಿಲ್ಕ್ ತೊಗೊಂಡಿದ್ದೀನಿ. ಈಗ ಬಿಸ್ಕೆಟ್ ಮತ್ತು ಕ್ರೀಮ್ನ ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಬಿಸ್ಕೆಟ್ನೆಲ್ಲ ನಾವು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸರ್ ಜಾರ್ಗೆ ಹಾಕೋಬೇಕು. ನೋಡಿ, ಇದನ್ನು ಗ್ರೈಂಡ್ ಮಾಡ್ಕೊಂಬಂದು ಒಂದು ಬೌಲ್ಗೆ ಹಾಕೋಬೇಕು. ನೋಡಿ, ಇದು ಸ್ವಲ್ಪನೂ ಗಂಟಿಲ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಬೇಕು. ನೀವು ಒಂದೇ ಡೈರೆಕ್ಷನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಫುಲ್ 1 ಗ್ಲಾಸ್ ಫುಲ್ ಬೇಕಾಗುತ್ತೆ ಹಾಲು. ಇಷ್ಟು ಮಿಕ್ಸ್ ಮಾಡಿದ್ದಾದಮೇಲೆ ಇದು ಕೇಕ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ, ಈ ಥರ ಬಂದಮೇಲೆ ಇದಕ್ಕೆ 1/4 ಟೇಬಲ್ ಸ್ಪೂನು, 1 ಸ್ಪೂನಲ್ಲಿ 1/4 ಟೇಬಲ್ ಸ್ಪೂನ್ ಈನೋ ಪೌಡರ್ ಹಾಕಬೇಕು. ಫುಲ್ ಹಾಕಬಾರ್ದು. ಈ ಈನೋ ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು, ತುಂಬ ಹೊತ್ತು ಮಿಕ್ಸ್ ಮಾಡ್ಕೋಬಾರ್ದು. ನೋಡಿ, ಈಗ ನಮ್ಮ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಇದನ್ನು ಈಗ ಕೇಕ್ ಮೋಲ್ಡ್ಗೆ ಸ್ವಲ್ಪ ತುಪ್ಪ ಸವರ್ಕೋಬೇಕು. ನೋಡಿ, ತುಪ್ಪ ಸವರ್ಕೊಂಡಾದ್ಮೇಲೆ ಬಟರ್ ಪೇಪರ್ ಇದ್ದರೆ ನೀವು ಬಟರ್ ಪೇಪರ್ ಹಾಕ್ಕೋಬೋದು. ನನ್ನ ಹತ್ರ ಬಟರ್ ಪೇಪರ್ ಇಲ್ಲ ಅಂತ ನಾನು ಮೈದಾ ಹಿಟ್ಟಲ್ಲಿ ಡಸ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸುಮ್ಮನೆ ಡಸ್ಟ್ ಮಾಡ್ಕೋಬೇಕು. ಆಗ ಕೇಕು ಕಚ್ಕೊಳ್ಳಲ್ಲ ಮೋಲ್ಡ್ಗೆ ಅಂತ ಅಷ್ಟೇ. ನೋಡಿ, ಈಗ ಕೇಕ್ ಬ್ಯಾಟರೆಲ್ಲ ಇದಕ್ಕೆ ಹಾಕ್ಕೊಂಡು, ನೋಡಿ ಇದರಲ್ಲಿ ಏರ್ ಬಬಲ್ಸ್ ಇರುತ್ತೆ, ಇದನ್ನು ಒಂದು ಸತಿ ಟ್ಯಾಪ್ ಮಾಡಿಕೊಂಡು ಇದನ್ನು ಬೇಕ್ ಮಾಡೋಕೆ ಇಡಬೇಕು. ನೋಡಿ, ನಾನು ಒಂದು ತವ ಇಟ್ಕೊತಾ ಇದ್ದೀನಿ. ಅದನ್ನು 10 ಮಿನಿಟ್ಸು ಪ್ರೀ ಹೀಟ್ ಮಾಡಬೇಕು. ಆಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಕೊಂಡು ಇದನ್ನು ಕೇಕ್ ಮೋಲ್ಡ್ನ ಇಟ್ಬಿಟ್ಟು ಅದಕ್ಕೆ ಮುಚ್ಚಬೇಕು. ನೋಡಿ, ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 25 ಮಿನಿಟ್ಸ್ ಬೇಕ್ ಮಾಡಬೇಕು. ನೋಡಿ, ಇವಾಗ ಬೇಕಾಗಿದೆ. ಇದು ನೋಡಿ ಬೆಂದಿದೆಯಾ ಅಂತ ಚೆಕ್ ಮಾಡೋಕ್ಕೆ ಒಂದು ಟೂತ್ ಪಿಕ್ನ ಈ ಥರ ಅದಕ್ಕೆ ಒಂದು ಸತಿ ಚುಚ್ಚಿದ ಮೇಲೆ ಅದೇನು ಅಂಟ್ಕೊಳ್ಳಿಲ್ಲ ಅಂದರೆ ಬೆಂದಿದೆ ಅಂತ. ಈಗ ಚೆನ್ನಾಗಿ ಬೆಂದಿದೆ. ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಈಗ ಇದು ತಣ್ಣಗಾಗಿದೆ. ಈಗ ಇದನ್ನು ಡಿಮೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೇಕ್ ಏನೋ ತುಂಬ ಚೆನ್ನಾಗಿ ಬಂದಿತ್ತು, ಬಟ್ ನಾನೇ ಹಾಳು ಮಾಡಿದೆ. ನೋಡಿ, 2 ಲೇಯರ್ಸ್ ಮಾಡೋಣ, 1 ಲೇಯರ್ಗೆ ಕ್ರೀಮ್ ಹಾಕೋಣ ಅಂತ ಹೇಳಿ ಕಟ್ ಮಾಡೋಕ್ಕೆ ಅಂತ ಹೋದೆ. ನೋಡಿ ಯಾವ ಥರ ಆಗಿದೆ. ಇನ್ನೇನು ಮಾಡೋದು, ಹಾಗೆ ಸರಿ ಮಾಡಿದೆ. ಹಾಗೆ ಇವಾಗ ಚಾಕ್ಲೇಟ್ನ ಡಬಲ್ ಬಾಯ್ಲ್ ಮೆಥಡಲ್ಲಿ ಮೆಲ್ಟ್ ಮಾಡಿಕೊಂಡೆ. ಹಾಗೆ ಕ್ರೀಮ್ಸ್ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಾಲು ಹಾಕ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡೆ ಡೆಕೋರೇಷನ್ಗೆ ಅಂತ. ನೋಡಿ, ಇದಾದಮೇಲೆ ಇದಕ್ಕೆ ಚಾಕ್ಲೇಟ್ ಸಿರಪ್ಪೆಲ್ಲ ಹಾಕ್ಕೊಂಡೆ. ನೋಡಿ, ಡೆಕೋರೇಷನ್ ಏನು ಚೆನ್ನಾಗಿ ಬಂದಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿತ್ತು ಕೇಕ್ದು. ಹಾಗೆ ಫ್ಲವರ್ ಮಾಡಿಕೊಂಡೆ. ನೋಡಿ, ಫ್ಲವರು ತುಂಬ ಚೆನ್ನಾಗಿ ಬಂತು, ರೋಸ್ ಫ್ಲವರು. ನೋಡಿ, ಈ ನನ್ನ ಓರಿಯೋ ಕೇಕ್ ನಿಮಗೆ ಇಷ್ಟ ಆಗಿದ್ದರೆ, ನಾನು ಫಸ್ಟ್ ಟೈಮ್ ಮಾಡಿದ್ದು, ಟೇಸ್ಟ್ ತುಂಬ ಚೆನ್ನಾಗಿತ್ತು, ಬಟ್ ಡೆಕೋರೇಷನ್ ಎಡವಟ್ಟಾಯಿತು. ನಿಮಗೆ ಈ ಕೇಕ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.